ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗಿದ್ದಾರೆ ವಿಜಯಲಕ್ಷ್ಮಿ ಮಡೋಡಿ, ಶೃಂಗೇರಿಯಿಂದ ಬಂದಿದ್ದಾರೆ. ಅವರು ಕೃಷಿ ಕುಟುಂಬದವರು, ಹಾಗೆಯೇ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ವೃತ್ತಿಯನ್ನು ಮಾಡ್ತಿರುವವರು, ಉತ್ತಮ ಗೃಹಿಣಿ ಕೂಡ ಆಗಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಒಂದು ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಹೌದು, ಬಾಲ್ಯ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿರೋರು ಅಷ್ಟೇ, ಬಡತನ ಇರಲಿ ಸಿರಿತನ ಇರಲಿ, ಮಕ್ಕಳು ಅದನ್ನು ಎಂಜಾಯ್ ಮಾಡೇ ಮಾಡ್ತಾರೆ. ಹಾಗೆಯೇ ನಮ್ಮ ಬಾಲ್ಯವು ಸಹ ತುಂಬ ಚೆನ್ನಾಗಿತ್ತು. ನಮ್ಮಲ್ಲಿ ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲೇ ಇತ್ತು ಆ ಸಮಯದಲ್ಲಿ. ಆದರೂ ಸಹ ನಾವು 7 ಜನರ ಒಂದು ನಮ್ಮ ತಂದೆ ತಾಯಿಗೆ 7 ಜನರು ಮಕ್ಕಳು. ನನ್ನ ತಂದೆ ಹೆಸರು ಶೇಷಗಿರಿರಾವ್ ಅಂತ, ತಾಯಿ ಹೆಸರು ಜಯಲಕ್ಷ್ಮಿ ಅಂತ ಹೇಳಿ. ಅವರು ನಮ್ಮನ್ನು ತುಂಬ ಉತ್ತಮ ರೀತಿಯಲ್ಲೇ ನಮ್ಮನ್ನು ಬೆಳೆಸಿದರು. ಬೇರೆ ಎಲ್ಲ ವಿಚಾರದಲ್ಲಿ ನಮಗೆ ಬೇಕಾದಂಥ ಸೌಲಭ್ಯ ಒದಗಿಸ್ಕೊಡೋಕ್ಕೆ ಅವರಿಗೆ ಕಷ್ಟ ಆದರೂ ಸಹ ಬೇರೆ ಬೇಸಿಕ್ ನೀಡ್ಸ್ ಅಂತ ಏನು ಹೇಳ್ತಾರೆ ಅದಷ್ಟನ್ನು ಚೆನ್ನಾಗೇ ಕೊಟ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ನೈತಿಕವಾಗಿ ನಮ್ಮನ್ನು ತುಂಬ ಉತ್ತಮ ರೀತಿಯಲ್ಲಿ ಬೆಳೆಸಿದರು. ಅದು ಇವತ್ತಿಗೂ ಸಹ ನಾವು ಎಲ್ಲರೂ ಅಣ್ಣ ತಮ್ಮಂದರಾಗಲಿ ಅಕ್ಕ ತಂಗಿಯರಾಗಲಿ ಒಬ್ರನ್ನೊಬ್ಬರು ಅಷ್ಟೇ ಪ್ರೀತಿಯಿಂದ ಕಾಣ್ತೀವಿ. ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಇಲ್ಲ. ಹಾಗೆಯೇ ಅವರು ಒಬ್ಬರ ಕಷ್ಟಕ್ಕೂ ಇನ್ನೊಬ್ಬರು ಆಗಿ ಬರ್ತಾ ಇದ್ದಾರೆ. ಅದೆಲ್ಲದನ್ನು ಸಹ ನಮ್ಮ ತಂದೆಯವರ ಒಂದು ನೈತಿಕ ಶಿಕ್ಷಣ ಅಂತ ಏನು ನಾವು ತಿಳ್ಕೊಂಡಿದ್ದೀವಿ. ಬೆಳಿಗ್ಗೆ ಮುಂಚೆ ಪ್ರತಿ ದಿವಸನೂ ಬೆಳಿಗ್ಗೆ ಮುಂಚೆ ಅವರು ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಾ, ನೀರು ಸೇದಬೇಕಾಗಿತ್ತು ಆಗಿನ ಕಾಲದಲ್ಲಿ. ಆ ನೀರು ಸೇದ್ತಾ ನಾವು ಹೋಗಿ ಅಪ್ಪ ಕತೆ ಹೇಳ್ತಾರೆ ಅಂತ ಅಲ್ಲಿ ಕೂರ್ತಿದ್ವಿ. ಆಗ ಅವರು ಒಂದೊಂದೇ ನಿದರ್ಶನಗಳನ್ನು, ಕಥೆಗಳನ್ನು, ಹಿರಿಯರ ಜೀವನ ವೈಖರಿಯನ್ನು ಎಲ್ಲ ಹೇಳಿ ಬೆಳೆಸಿದ್ದಾರೆ. ಹಾಗಾಗಿ ಮುಂದೂ ಸಹ ನಮಗದು ನಮ್ಮ ಜೀವನದಲ್ಲಿ ಧೃತಿಗೆಡದೇ ಇರೋ ರೀತಿ ಮಾಡ್ತು. ನಮಗೆ ಎಲ್ಲರ ಜೀವನವನ್ನು ನಾವೊಂದು ಸ್ಟಡಿ ಮಾಡಿದಾಗೇ ಆಯಿತು. ಪುಸ್ತಕಗಳನ್ನೇನು ಓದ್ತಿರ್ಲಿಲ್ಲ ಸಣ್ಣ ಇರುವಾಗ. ನಾವು ಏನಿದ್ರು ಶಾಲೆಯಿಂದ ಬಂದು ಬ್ಯಾಗನ್ನು ಒಂದು ಸೈಡ್ ಇಟ್ಟರೆ ಮರುದಿವಸ ಶಾಲೆಗೆ ಹೋಗುವಾಗ ಆ ಪುಸ್ತಕವನ್ನು ಎತ್ಕೊಳ್ತಿದ್ವಿ. ಬಿಟ್ರೆ ನಮ್ಗೆ ಏನಿದ್ರು ಜೀವನ ಕೌಶಲ್ಯ ಅಂತ ಏನಿದೆಯೋ ಅದಷ್ಟನ್ನು ನಮ್ಮ ಪರಿಸರ ನಮಗೆ ಕಲಿಸಿದೆ, ಕುಟುಂಬ ಕಲಿಸಿದೆ. ಜೀವನ ಕೌಶಲ್ಯ ಅಂದರೆ ನಮಗೆ ಪ್ರತಿಯೊಂದು, ಈಗ ತೋಟಕ್ಕೆ ಯಾರ್ಯಾವ ಬಂದವರಿಗೆ ಕುಡಿಯೋಕ್ಕೆ ಕೊಟ್ಟು ಬಾ ಅಂತ ಕಳಿಸ್ತಿದ್ರು. ರಾತ್ರಿ ಸಹ ನಾವು ಹೋಗಿ ಕೊಟ್ಟು ಬಂದ ನಿದರ್ಶನಗಳಿದೆ. ನಮ್ಗೆ ಆಗಿನ ಕಾಲದಲ್ಲಿ ಹೆದರಿಕೆ ಅನ್ನೋದಿಲ್ಲ. ಹಾಗೆಯೇ ಆವಾಗಿನ ಸಮಾಜನೂ ಹಾಗೇ ಇತ್ತು, ಸ್ವಲ್ಪ ಸುರಕ್ಷಿತವಾಗಿತ್ತು. ಈಗಿನಷ್ಟು ಭಯಕ್ಕೆ ಪಡಬೇಕಾಗಿರಲಿಲ್ಲ. ನಾವು ಹುಡುಗಿಯರು ಹೇಗೆ ಒಬ್ರೊಬ್ಬರೇ ಹೋಗೋದು, ಇಬ್ಬರಿಬ್ಬರೇ ಹೋಗೋದು ಹಾಗೆಲ್ಲ ಇರಲಿಲ್ಲ. ಏನು ಅಂದರೆ ಕಾಡು ಪ್ರಾಣಿಗಳದ್ದೊಂದು ಹೆದರಿಕೆ ಇರ್ತಿತ್ತು. ಬಿಟ್ಟರೆ ಬೇರೆ ಯಾವುದೇ ಮನುಷ್ಯರೆಲ್ಲರೂ ಒಂದು ರೀತಿ ಸನ್ನಡತೆಯಿಂದ ಹೆಚ್ಚಿನವರು ಇದ್ದಾಗಿತ್ತು. ಹಾಗಾಗಿ ನಮ್ಮ ಬಾಲ್ಯ ತುಂಬ ಸುರಕ್ಷಿತವಾಗಿ ಹಾಗೂ ಸಂತೋಷವಾಗಿ ಕಳೆದಿದ್ದೀವಿ ನಾವು. ಆದರೆ ನನ್ನ 2-3 ಶಾಲೆ ಚೇಂಜ್ ಮಾಡಬೇಕಾಗಿ ಬಂತು. 1ರಿಂದ 6ನೇ ತರಗತಿಯವರೆಗೆ ನಮ್ಮ ಮನೆ ಹತ್ತಿರ ಇರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ವಿ. ಅಲ್ಲಿ ಆಗಿನ ಕಾಲದಲ್ಲಿ ಪೋಸ್ಟಿಂಗೇ ಇರಲಿಲ್ಲ. ಅಂದರೆ ಟೀಚರ್ಸು ಇಡೀ 1ರಿಂದ 7ನೇ ತರಗತಿಗೆ ಒಬ್ಬರು ಅಥವಾ ಇಬ್ಬರು ಟೀಚರ್ಸ್ ಇರುವಂಥ ಪರಿಸ್ಥಿತಿ ಬಂದಿತ್ತು. ಆಗಿನ ಸಮಯದಲ್ಲಿ ಏನಾಗ್ತಿತ್ತು ಅಂದರೆ ನಾವು ಹೆಚ್ಚಿನ ಕಾಲ ಗುಡ್ಡೆಯಲ್ಲಿ ಕಳೆದಿದ್ದೇ ಹೆಚ್ಚು. ಅಂದರೆ ಶಾಲೆ ಒಳಗಿರ್ತಿರ್ಲಿಲ್ಲ. ನಾವೇನಕ್ಕೋ ಬ್ರೇಕ್ ಬೇಕು ಅಂತ ಹೇಳಿ ಹೊರಗಡೆ ಹೋದವರು ಒಳಗೆ ಬರ್ತಿರ್ಲಿಲ್ಲ. ಟೀಚರ್ಸ್ ಬಂದು ಮತ್ತೆ ನಮ್ಮನ್ನ ಕೋಲ್ ಹಿಡ್ಕೊಂಡ್ಬಂದು ಒಳಗಡೆ ಕರಿತಿದ್ರು. ಅದೆಲ್ಲ ಇವತ್ತಿಗೂ ನೆನಪಾಗುತ್ತೆ. ಆದ್ರೆ ಆ ಸುಂದರ ಕ್ಷಣಗಳು, ನಾವೆಲ್ಲರೂ ಒಟ್ಟಾಗಿ ಅಲ್ಲೇ ಖೋಖೋ ಆಡೋದು, ಅಲ್ಲೇ ಗುಡ್ಡೆಯ ಹಣ್ಣುಗಳನ್ನೆಲ್ಲ ಆರಿಸ್ಕೊಂಡು ತಿರುಗ್ತಾ ಇದ್ವಿ. ಅದನ್ನೆಲ್ಲ ನೋಡ್ಬಿಟ್ಟು, ಆಗಿನ ಕಾಲದಲ್ಲಿ 7ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಅದು ಇನ್ನು ಪಾಸ್ ಮಾಡಲ್ಲ ಇವಳು ಅಂತ ನಮ್ಮ ತಂದೆ ತಿಳ್ಕೊಂಡು ನನ್ನನ್ನು 7ನೇ ತರಗತಿಗೆ ಬೇರೆ ಒಂದು ಶಾಲೆಗೆ ಸೇರಿಸಿದ್ರು. ಅಲ್ಲಿ ಮಾಸ್ಟ್ರ್ ಮನೆ, ಮುಂಚೆ ನಮ್ಮ ಮನೆಯಲ್ಲಿ ಇದ್ದು ಉದ್ಯೋಗವನ್ನು ಮಾಡಿದಂತಹ ಮಾಸ್ಟ್ರ್ ಮನೆಗೆ ಕರ್ಕೊಂಡೋಗ್ಬಿಟ್ರು. ಆಗ ಮಾತ್ರ ನನಗೆ ಓದೋದು ಅಂದ್ರೇನು, ಮನೆಯಲ್ಲಿ ಏನು ಕೆಲಸ ಮಾಡಬೇಕು, ವಿದ್ಯಾಭ್ಯಾಸ ಅಂದರೆ ಮನೆಯಲ್ಲೂ ಓದಬೇಕು ಅನ್ನೋದೆಲ್ಲ ಬಂದಿದ್ದೇ ಆಗ ನನಗೆ. ಅದು ನನ್ನ ಜೀವನದ ಒಂದು ಬುನಾದಿ ಆಯಿತು. ನಿಜವಾಗ್ಲೂ ಆ 1 ವರ್ಷ ನಾ ಕಳೆದಂಥ ಒಂದು ಸಮಯ ಇದೆಯಲ್ಲ, ಅದೇ ನಿಜವಾದ ಫೌಂಡೇಶನ್ ನನ್ನ ವಿದ್ಯಾಭ್ಯಾಸದ ಬದುಕಿಗೆ. ಆಗ ಹಳ್ಳಿಯಲ್ಲಿ ನಾವು ಬೆಳೆದಿರುವಂಥದ್ದು. ಆದರೂ ಸಹ ನಮ್ಮ ಅಣ್ಣಂದ್ರಿಗೆಲ್ಲ, ಅವರಿಗೂ ನಮಗೂ ಸ್ವಲ್ಪ ಏಜ್ ಗ್ಯಾಪ್ ಇದೆ. ಆದರೆ ಅವರಿಗೆಲ್ಲ ನಮ್ಮ ತಂಗಿಯರನ್ನು ಚೆನ್ನಾಗಿ ಓದಿಸ್ಬೇಕು, ಅವ್ರನ್ನ ಉತ್ತಮ ವಿದ್ಯಾವಂತೆಯನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಆಗ ಆ ಆಸೆ ಇದ್ದಿದ್ದರಿಂದ ನಾವು ಸಹ ನಮಗೆ ತುಂಬ ಎಂಕರೇಜ್ ಮಾಡ್ತಾ ಬಂದರು. ನಾವು ಮುಂದೆ ಪೇಟೆಗೆ ಕರ್ಕೊಂಡೋಗಿ ಬಿಟ್ಟು ನಮಗೆ ಮನೆ ಮಾಡಿ 8ರಿಂದ
ಒಳ್ಳೆ ಶಾಲೆಗೆ ಸೇರಿಸಿದ್ರು. ಶೃಂಗೇರಿ ಪಟ್ಟಣದಲ್ಲಿ ಶ್ರೀಮಠ ನಡೆಸ್ತಿರುವಂಥ ಒಂದು ಗರ್ಲ್ಸ್ ಹೈಸ್ಕೂಲ್ ಅಂತ. ಆಗಿನ ಕಾಲದಲ್ಲಿ ಖಾಸಗಿ ಶಾಲೆಗಳು ತುಂಬ ಕಡಿಮೆ ಇತ್ತು. ಇಡೀ ತಾಲೂಕಿಗೆ ಅದೊಂದೇ ಇದ್ದಿದ್ದು ಹೆಚ್ಚಿನ ಅಂಶ. ತುಂಬ ಚೆನ್ನಾಗಿ ನಡೀತಿತ್ತು. ಬಾಲಕೃಷ್ಣ ಸರ್ ಅಂತ ಒಬ್ಬರು ಹೆಡ್ ಮಾಸ್ಟರ್, ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳ ಮನೆ ಭೇಟಿ ಕೊಡ್ತಿದ್ರು ಅವರು. ಹಾಗೇನೆ ಅವ್ರದ್ದು ಮನೆಯ ಕೌಟುಂಬಿಕ ಹಿನ್ನೆಲೆಯನ್ನು ಅರಿತು ಅವರು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ನಮಗೆ. ನಿಜವಾಗ್ಲೂ ಅವ್ರು ಕೊಟ್ಟಂತಹ ವಿದ್ಯಾಭ್ಯಾಸ ಇವತ್ತಿಗೂ ನಾವು ನೆನಪು ಮಾಡ್ಕೊಳ್ಳೋದು ಹೈಸ್ಕೂಲ್ ದಿನಗಳನ್ನೇ. ಪ್ರೌಢ ಶಿಕ್ಷಣ ಅನ್ನೋದು ಅದು ಎಲ್ಲರ ಇದರಲ್ಲಿ ತುಂಬ ಬಲವಾದ ಒಂದು ಗೋಡೆ. ಅದು ಅಲ್ಲಿ ನಾವು ಕಲ್ತಿರೋದು ಆಗ ನಮಗೆ ಅದು ಬದುಕಿನ ಉದ್ದಕ್ಕೂ ಉಪಯೋಗಕ್ಕೆ ಬರುತ್ತೆ. ಆಗಿರುವಂತಹ ಆಗ ನಮಗೆ ಬೋಧನೆ ಮಾಡಿರುವಂತಹ ಎಲ್ಲ ಶಿಕ್ಷಕರು ಸಹ ನಾವು ಇವತ್ತಿಗೂ ನೆನಪಿಸ್ಕೊಳ್ತೀವಿ. ಅವರು ಸಹ ಈಗಲೂ ಕಂಡ್ರೆ ನಮ್ಮ ಹೆಸರಿಂದ ಹಿಡಿದು ಕರೀತಾರೆ. ಅಂದ್ರೆ ಅಷ್ಟು ಆಳವಾಗಿ ಅವರ ಸಂಬಂಧ ಇತ್ತು. ಗುರು ಶಿಷ್ಯರ ಸಂಬಂಧ ಅಂದ್ರೆ ಹಿಂದೆ ಒಂದು ಕೌಟುಂಬಿಕವಾಗಿ ಹೇಗಿತ್ತು ಅಷ್ಟೇ ಆತ್ಮೀಯವಾಗಿ, ಅಷ್ಟೇ ಭಯಭೀತವಾಗಿ, ಗೌರವಾನ್ವಿತವಾಗಿ ಇರ್ತಿತ್ತು. ನಿಜವಾಗ್ಲೂ ಚೆನ್ನಾಗಿತ್ತು ಅದು. ನಿಮ್ಮ ಮದುವೆಯ ನಂತರದ ಜೀವನದ ಬಗ್ಗೆ? ಹಾಗೆ ನನ್ನ ಕಾಲೇಜು ಶಿಕ್ಷಣದ ಬಗ್ಗೆ ಹೇಳಲಿಲ್ಲ. ಆಗಿನ ಕಾಲದಲ್ಲಿ ಕಾಲೇಜು ಶಿಕ್ಷಣ ಅಂದ್ರೆ ಸ್ವಲ್ಪ ದುರ್ಲಭ ಅಂತ ಇತ್ತು. ಅಂದ್ರೆ ಎಲ್ರಿಗೂ ಸಿಗ್ತಿರ್ಲಿಲ್ಲ. ಆದರೂ ಸಹ ನಮ್ಮ ಅಣ್ಣಂದರು ಮನಸ್ಸು ಮಾಡಿ ನಮಗೆ ಕಾಲೇಜು ಓದಲೇಬೇಕು, ನನ್ನ ತಂಗಿಯರು ವಿದ್ಯಾವಂತೆ ಆಗಬೇಕು ಅಂಥೇಳಿ ನಮ್ಮನ್ನು ಸೈನ್ಸ್ ಪದವಿಗೇನೆ ಸೇರಿಸಿದ್ರು. ಸೈನ್ಸ್ ತಗೊಂಡು PUC ಮಾಡಿ ನಂತರ BSc ಮುಗಿಸಿದೆ. ಆಗಿನ ಕಾಲದಲ್ಲೇ BSc ಮುಗಿದ ತಕ್ಷಣವೇ ನನಗೆ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಸೇರ್ಕೊಳ್ಳಿ. ಆಗೇನು TCH ಅಥವಾ D.Ed B.Ed ಕಂಪಲ್ಸರಿ ಇರಲಿಲ್ಲ. ನಾವು ಬರೀ ಒಂದು ಪದವಿಗೆ ಆದ ತಕ್ಷಣವೇ ನಾವು ಒಂದು ಖಾಸಗಿ ಶಾಲೆಯಲ್ಲಿ ಸೇರ್ಕೊಂಡ್ವಿ. ಅಲ್ಲಿ ನನಗೆ ನಿಜವಾಗ್ಲೂ ಆ ಶಾಲೆಯಲ್ಲಿ ಮಕ್ಕಳು ಇವತ್ತಿಗೂ ಸಹ ನನ್ನನ್ನು ನೆನಪು ಮಾಡ್ಕೊಳ್ತಾರೆ. 10 ವರ್ಷ ಜಯಪುರ ಅಂತ ಆ ಊರಿನಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ನಾನು ಕೆಲಸ ಮಾಡಿದೆ. ಅಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು. ಯಾರು? ಪೋಷಕರು ನಮ್ಮನ್ನು ಬೆಳೆಸಿದ್ದೇ ಅವರು. ಟೀಚರ್ ಆಗಿ ಈಗೇನು ನಾನು ಮಾಡ್ತಿದ್ದೆ, ಈಗಲೂ ನಾನು ಒಂದು ಸಶಕ್ತ ಶಿಕ್ಷಕಿ ಅಂತ ಹೇಳ್ಕೊಳ್ಬಲ್ಲೆ. ಅದಷ್ಟಕ್ಕೂ ನಮಗೆ ಬ್ಯಾಕ್ಗ್ರೌಂಡ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ದು ಅಂದಿನ ಕಾಲದ ಪೋಷಕರು. ಅದಕ್ಕೇನು ಕಾರಣ ಇತ್ತು ಅಂದರೆ ಆಗ ಖಾಸಗಿ ಶಾಲೆಗಳೇ ಕಡಿಮೆ ಇತ್ತು. ಎಲ್ಲ ಪೋಷಕರಿಗೂ ನಮ್ಮ ಉತ್ತಮ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಆ ಒಂದು ಶಾಲೆ ಅಂದರೆ ಪೋಷಕರು ಮತ್ತು ಶಿಕ್ಷಕರು ಸೇರಿ ಒಂದು ವಾರ್ಷಿಕೋತ್ಸವ, ಹಾಗೆಯೇ ಒಂದು ಕಾಂಪಿಟೇಷನ್, ಸ್ವಾತಂತ್ರ್ಯ ದಿನಾಚರಣೆ ಅಥವಾ ನ್ಯಾಷನಲ್ ಡೇಸ್, ಅದನ್ನೆಲ್ಲ ಎಲ್ಲರೂ ಸೇರಿ ನಾವು ಸಂಭ್ರಮದಿಂದ ಆಚರಿಸ್ತಿದ್ವಿ. ಮಕ್ಕಳಿಗೆ ನಾವು ಎಂಕರೇಜ್ ಮಾಡ್ತಿದ್ವಿ, ಪೋಷಕರು ಅಷ್ಟೇ ಸಪೋರ್ಟ್ ಮಾಡ್ತಿದ್ರು. ಆಗ ಕಲಿತಂತಹ ಮಕ್ಕಳು, ನಾನು ಈಗ ಹೇಳ್ಕೊಳ್ಳೋದಲ್ಲ, ಆದರೆ ಇವತ್ತಿಗೂ ಸಹ ಉನ್ನತ ಮಟ್ಟಕ್ಕೆ ಏರಿ ಇವತ್ತಿಗೂ ನಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ನಾವು ಆ ಮಕ್ಕಳನ್ನು, ಅವರ ವಿಧೇಯತೆಯನ್ನು ಈಗಲೂ ನೆನಪು ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿತ್ತು. ಮದುವೆಯವರೆಗಿನ ಜೀವನ ಚೆನ್ನಾಗೇ ಇತ್ತು. ಆ ನಂತರ ಮದುವೆ ನಂತರ ನಾನು ಪುನಃ ಆ ತಾಲೂಕಿನ ಹತ್ತಿರದಲ್ಲೇ, ಅಂದರೆ ಕೊಪ್ಪ ತಾಲೂಕು ಹಾಗೂ ಶೃಂಗೇರಿ ತಾಲೂಕು 2 ಅಕ್ಕಪಕ್ಕದ ತಾಲೂಕುಗಳು, ಹತ್ತಿರದಲ್ಲೇ ಮದುವೆ ಮಾಡಿಕೊಟ್ರು. ಅಲ್ಲಿ ಪುನಃ ನಾನು ಶಿಕ್ಷಕಿ ವೃತ್ತಿಯನ್ನೇ ಮುಂದುವರಿಸಿದೆ. 5 ವರ್ಷ ಮತ್ತೆ ಮುಂದುವರಿಸಿ ನನ್ನ ಮಗ ಹುಟ್ಟೋ ತನಕನೂ ನಾನು ಶಿಕ್ಷಕಿ ವೃತ್ತಿಯಾಗೆ ನಾನು ಮುಂದುವರೆದಿದ್ದೆ. ಹಾಗೆ ನಮ್ಮ ಹಸ್ಬೆಂಡು ಸಹ ನನಗೆ ಎಂಕರೇಜ್ ಮಾಡ್ತಿದ್ರು ಎಲ್ಲದಕ್ಕೂ. ಅಲ್ಲೂ ಸಹ ನಾನು ಅದೇ ಶಾಲೆಯಲ್ಲಿ ಮುಂದುವರೆದು ನಂತರ ನಾನು ಕೃಷಿ ಜೀವನಕ್ಕೆ ತೆರಳಿದೆ. ಆಗಿನ ಕಾಲದಲ್ಲಿ ಕೃಷಿ ಕುಟುಂಬಕ್ಕೆ ಹೋಗಿ ಮಗು ಹುಟ್ಟಿದ ಮೇಲೆ ಒಂದು 10 ವರ್ಷ ನಾವು ಕೆಲಸಕ್ಕೆ ಹೋಗಲಿಲ್ಲ. ಮಕ್ಕಳನ್ನು ಬೆಳೆಸೋದ್ರಲ್ಲಿ ತಾಯಿಯಂದ್ರ ಪಾತ್ರ ನಿಮಗೆ ಗೊತ್ತೇ ಇದೆ. ಚೆನ್ನಾಗಿ ಆಗಬೇಕು, ಅವನ ಬಾಲ್ಯ ಚೆನ್ನಾಗಿ ಆಗಬೇಕು. ಹಾಗೆ ಹಿಂದೆ ಏನು ಮಕ್ಕಳನ್ನು ನೋಡ್ಕೊಳ್ಳುವಂಥ ವ್ಯಕ್ತಿಗಳು ಅಂತೆಲ್ಲ ನಮಗೆ ಸಿಗ್ತಿರ್ಲಿಲ್ಲ. ಆದ್ದರಿಂದ ನಾನೇ ಮನೇಲಿದ್ದು ಶಾಲೆಯನ್ನು ಬಿಟ್ಟು 10 ವರ್ಷದವರೆಗೂ ನಾವು ಹತ್ತಿರದಾಗ ಸರ್ಕಾರಿ ಶಾಲೆಗೆ ಅವನನ್ನು ಸೇರಿಸಿ ನಾವು ಮನೆಯಲ್ಲೇ ಇದು ಗೃಹಿಣಿಯಾಗಿ, ಒಂದು ವ್ಯವಸಾಯಕ ರೈತ ಮಹಿಳೆಯಾಗಿ ಅಲ್ಲಿ ನಾನು ಮುಂದುವರಿಸಿದೆ. ಆಗನೇ ನಾವು ಸಹ ಅಲ್ಲಿಯ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಒಂದು ಸಂಘವನ್ನು ಕಟ್ಟೋಣ. ಆಗ ಸ್ತ್ರೀ ಶಕ್ತಿ ಸಂಘ ಅಂತ ಒಂದು ಇತ್ತು, ಅಂದರೆ ಸರ್ಕಾರ ವತಿಯಿಂದ. ಹಾಗೆ ನಾವು ಸಹ ಇನ್ನೊಂದು ಅದೇ ರೀತಿ, ಅದಕ್ಕೆ ಆಗಲೇ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಸದಸ್ಯರ ಸಂಖ್ಯೆ. ನಾವು ಇನ್ನೊಂದು ಸಂಘವನ್ನು ಮಾಡೋಣ ಅಂತ ನಾವು ಕೃಷಿ ಇಲಾಖೆಗೆಲ್ಲ ಹೋಗಿ ಕೇಳಿದಾಗ ನಮ್ಗೆ ತಿಳಿದು ಬಂತು, ರೈತ ಮಹಿಳಾ ಸಂಘ ಅಂತ ಮಾಡ್ಕೊಬೋದು, ಎಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ, ಹಾಗೆ ನಮಗೆ ಬೇರೆ ರೀತಿಯ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ಬೋದು. ಆಸಕ್ತಿ ಇರುವಂತಹ ಒಂದು ಚಟುವಟಿಕೆಗಳನ್ನು ಕೃಷಿಗೆ ಪೂರಕವಾಗಿ ಏನಾದರೂ ಒಂದು ಇನ್ಕಮ್ ಬರೋ ಹಾಗೆ ಅದನ್ನು ಮಾಡ್ಬೋದು ಅನ್ನೋದು ಗೊತ್ತಾಯಿತು.
ಆ ನಂತರ ನಾವೆಲ್ಲ ಸೇರಿ ರೈತ ಮಹಿಳಾ ಸಂಘ ಅಂತ ಮಾಡಿಕೊಂಡು ಅದ್ರ ಮೂಲಕನೂ ಸಹ ನಾವು ಮುಂದುವರಿತಾ ಬಂದ್ವಿ. ಆದರೆ ನನ್ನ ಬದುಕಿನಲ್ಲಿ ಒಂದು ಕಷ್ಟ ಎದುರಾಯಿತು. ಅಂದರೆ ನಮ್ಮ ಮನೆಯವರ ಅಗಲಿಕೆ ಉಂಟಾಯಿತು. ನನ್ನ ಮಗ 4ನೇ ತರಗತಿಯಲ್ಲಿದ್ದಾಗಲೇ ನಮ್ಮ ಮನೆಯವ್ರು ತೀರ್ಕೊಂಡ್ರು. ಆ ನಂತರ ನನಗೆ ಬದುಕು ಅನ್ನೋದು ಒಂದು ಸವಾಲಾಗಿ ಎದುರಾಯಿತು. ತುಂಬ ಕಷ್ಟದ ಸವಾಲೇ ಅದು. ಆಗ ನಮಗೆ ವ್ಯಾವಹಾರಿಕವಾಗಿ ನಾವು ಅನುಭವ ಇರಲಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂದರೆ ಶಿಕ್ಷಕಿ ವೃತ್ತಿಯಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೆ, ಗೃಹಿಣಿಯಾಗಿ ಮನೆಯಲ್ಲಿ ಮಾಡಬಲ್ಲಳಾಗಿದ್ದೆ. ಆದರೆ ವ್ಯಾವಹಾರಿಕವಾಗಿ ನಮಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಆದರೆ ಆವಾಗಲೂ ಸಹ ನಮಗೆ ಊರವರಾಗಲಿ ಹಾಗೆಯೇ ನಮ್ಮ ಕೃಷಿ ಕುಟುಂಬದ ಕೆಲಸದವರು ಅಂತ ಹೇಳ್ತಿರಲ್ಲ, ಕೃಷಿ ನೌಕರರು, ಅವರೆಲ್ಲರ ಸಪೋರ್ಟಿನಿಂದ ನಾನು ನಿಜವಾಗ್ಲೂ ಒಂದು 10 ವರ್ಷದಲ್ಲಿ ತುಂಬ ಮುಂದೆ ಬಂದು ನನ್ನ ಮಗನ ವಿದ್ಯಾಭ್ಯಾಸನ ಮುಗಿಸೋಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಪುನಃ ನಾನು ಶಿಕ್ಷಕ ವೃತ್ತಿಗೆ ಸೇರಿಕೊಂಡೆ. ಯಾಕೆಂದರೆ ಬಾವಿ ಒಳಗಿನ ಕಪ್ಪೆ ಅಂತ ಆಗಬಾರ್ದು ನಮ್ಮ ಜೀವನ. ನಮಗೆ ಎಲ್ಲೇ ಹೋದರೂ ಸಹ ಮಹಿಳೆಯರು ಸೇರಿದಲ್ಲಿ ಅಡುಗೆ ವಿಷಯದಲ್ಲಿ ಹಾಗೆಯೇ ಮಕ್ಕಳ ವಿಷಯದಲ್ಲಿ ಸಂಸಾರದ ವಿಷಯದಲ್ಲಿ ಮಾತಾಡ್ತೀವಿ. ಆದರೆ ವ್ಯಾವಹಾರಿಕವಾಗಿ ಮಾತುಕತೆ ಕಡಿಮೆ. ಅದು ನಮಗೆ ಆ ಜ್ಞಾನ ಬರಬೇಕು ಅಂತಿದ್ರೆ ನಾವು ಯಾವುದಾದ್ರೂ ಒಂದು ಹೊರಕ್ಷೇತ್ರಕ್ಕೆ ಹೋಗಲೇಬೇಕು. ಆ ರೀತಿ ಹೋಗಬೇಕು ಅಂತ ತಿಳ್ಕೊಂಡಾಗ ಪುನಃ ನನಗೆ ಅನುಭವ ಇದ್ದಂಥ ಶಿಕ್ಷಕಿ ಅಂದರೆ ಅದೇ ಕ್ಷೇತ್ರಕ್ಕೆ ಪುನಃ ಹೋದೆ. ಅಲ್ಲಿ ಹೋದಾಗ ಈಗ ನಾನು ಕೆಲಸ ಮಾಡ್ತಿರೋದು ಒಂದು ದೊಡ್ಡ ಸಂಸ್ಥೆ, ಒಂದು 600-700 ಮಕ್ಕಳಿರುವಂಥ ಒಂದು ದೊಡ್ಡ ಸಂಸ್ಥೆ, ಜ್ಞಾನಭಾರತಿ ವಿದ್ಯಾಕೇಂದ್ರ ಅಂತ ಹೇಳಿ. ಅಲ್ಲಿ ನಾನೀಗ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಯ ಅನುಭವ ಮಾತ್ರ ನಿಜವಾಗ್ಲೂ ಎಲ್ಲ ರೀತಿಯ ಕೌಶಲ್ಯಗಳನ್ನು ನಮಗೂ ಕಲಿಸ್ತು. ನಮಗೆ ಗೊತ್ತಿರುವಂಥ ಎಲ್ಲ ಕೌಶಲ್ಯಗಳನ್ನು ನಾವು ಮಕ್ಕಳಿಗೆ ಕಲಿಸುವಂತಹ ಒಂದು ಕ್ಷೇತ್ರ ಆಗಿದೆ. ಅಲ್ಲಿ CCA ಅನ್ನುವಂತಹ ಒಂದು ಪೀರಿಯಡನ್ನು ಹಾಕ್ಕೊಳ್ತೀವಿ ನಾವು, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂಥೇಳಿ. ವಾರದಲ್ಲಿ 2 ಅವಧಿಗಳ ಒಂದು ಅದು ಅವಧಿಯಾಗಿದೆ. ಆ ದಿನ ಏನು ಮಾಡ್ತೀವಿ, ನಮ್ಮಲ್ಲಿರುವಂತಹ ಅಷ್ಟು ಟ್ಯಾಲೆಂಟ್ ಹೊರಗೆ ಬರುತ್ತೆ. ಕ್ರಾಫ್ಟ್ ಇರ್ಬೋದು, ರಂಗೋಲಿ ಇರ್ಬೋದು, ಎಲೆಗಳಿಂದ ರಚನೆ, ಹಾಗೆಯೇ ಎಲೆಗಳಿಂದ ಆಕೃತಿ ರಚನೆ, ಹೂಗಳನ್ನು ಕಟ್ಟೋದು. ಮುಖ್ಯವಾಗಿ ಈಗಿನ ಮಕ್ಕಳಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಜೀವನ ಕೌಶಲ್ಯ. ಮಕ್ಕಳನ್ನ ಮನೆಯಲ್ಲಿ ತುಂಬ ಮುದ್ದಾಗಿ ಸಾಕ್ತಾರೆ, ಎಲ್ರಿಗೂ 1 ಅಥವಾ 2 ಮಕ್ಕಳಿರ್ತಾರೆ. ಹಿಂದೆ ಅನಿವಾರ್ಯವಾಗಿ ಮಕ್ಕಳು ಮನೆಯ ಕೌಟುಂಬಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಿದ್ರು, ಕಲಿತಿದ್ರು. ಇವಾಗ ಆ ಅನಿವಾರ್ಯತೆ ಇಲ್ಲ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಏನು ತಮ್ಮ ಮಕ್ಕಳು ಚೆನ್ನಾಗಿ ಬೆಳೀಲಿ, ನಮಗೆ ಆಗ ಅಷ್ಟು ಅನುಕೂಲ ಇರಲಿಲ್ಲ, ನಮ್ಮ ಮಕ್ಕಳು ಫ್ರೀಯಾಗಿ ಬೆಳೀಲಿ, ವಿದ್ಯಾಭ್ಯಾಸ ಚೆನ್ನಾಗಿ ಮುಂದುವರಿಸಲಿ, ಆ ರೀತಿ ಇರುತ್ತೆ. ಆದರೆ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ವಿದ್ಯಾಭ್ಯಾಸ ಅನ್ನೋದು ನಮ್ಮ ಶಾಲೆಯ ಒಂದು ಪ್ರಿನ್ಸಿಪಲ್. ನಮ್ಮ ಶಾಲೆಯಲ್ಲಿ ಏನು ಅಂದರೆ ಜೀವನ ಕೌಶಲ್ಯನ ಕಲಿಸೋದಕ್ಕೆ ತುಂಬ ಮಹತ್ವ ಕೊಡ್ತಾರೆ. ಆದ್ದರಿಂದ ಪ್ರತಿ ವಾರನೂ ಅಂಥ ಒಂದು ಅವಧಿಯನ್ನು ಇಟ್ಕೊಂಡು ಆ ಅವಧಿಯಲ್ಲಿ ಮಕ್ಕಳಿಗೆ ನಾವು ನಮ್ಮ ಪ್ರತಿಭೆಯನ್ನು ಅವ್ರ ಮೂಲಕ ಹೊರಹಾಕೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಶಿಕ್ಷಕ ವೃತ್ತಿ ಅಂದ್ರೇನೆ ಹಾಗೆ, ಜೀವನ ಪೂರ್ತಿ ಕಲಿಯುವಂಥದ್ದು, ಮಕ್ಕಳಿಗೆ ಕಲಿಸುವಂಥದ್ದು, ಅವರಿಂದನೂ ನಾವು ಕಲಿಯುವ ಎಷ್ಟೋ ವಿಷಯಗಳಿರ್ತವೆ. ಖಾಸಗಿ ಶಾಲೆ ಆಗಿದ್ದರಿಂದ ಪೇರೆಂಟ್ಸು ಸಹ ಅವರು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರಲ್ವಾ, ಆದ್ದರಿಂದ ಅವರು ಸಹ ಅಷ್ಟೇ ಮುತುವರ್ಜಿಯಿಂದ ಸಪೋರ್ಟ್ ಮಾಡ್ತಾರೆ. ಯಾವುದೇ ಕಲೆಗಳನ್ನು ನಾವು ಮುಂದೆ ತರಬೇಕು ಅಥವಾ ಯಾವುದೇ ಒಂದು ಚಟುವಟಿಕೆ, ಪ್ರಾಜೆಕ್ಟ್ ವರ್ಕ್ ಏನು ಕೊಟ್ರು ಅವರು ನಮ್ಮಷ್ಟೇ ಅವರು ಸಹ ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಅವರು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಶಿಕ್ಷಕರ ಹಾಗೂ ಪೋಷಕರ 50-50 ಭಾಗ ಆ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಒಂದು ಶಿಕ್ಷಕ ವೃತ್ತಿಯ ಒಂದು 30 ವರ್ಷದ ಅನುಭವ ಒಟ್ಟಾರೆಯಾಗಿ ಹೇಳೋದಾದ್ರೆ? ಒಟ್ಟಾರೆಯಾಗಿ ಅದು ಸ್ವಲ್ಪ ಸವಾಲಿನದ್ದೇ. ಯಾಕೆಂದರೆ ಹಿಂದೆ ಶಿಕ್ಷಣ ಪದ್ಧತಿಯಲ್ಲಿ ಗುರುವಿಗೆ ಹೆಚ್ಚಿನ ಮಹತ್ವ ಕೊಡ್ತಿದ್ರು, ಗೌರವವೂ ಇರ್ತಿತ್ತು. ಈಗ ಶಿಕ್ಷಕಿ ಅನ್ನೋದು ಅಥವಾ ಉಪಾಧ್ಯಾಯರು ಅನ್ನೋದು ಅವರ ಬದುಕಿನ ಈಗ ಹೇಗೆ ನಮ್ಮ ಜೀವನದಲ್ಲಿ ಎಲ್ಲ ನೌಕರರು ಬರ್ತಾರೋ ಅದೇ ರೀತಿ ಗುರು ಅನ್ನೋದು ಸಹ ಒಬ್ಬ ಜಸ್ಟ್ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಒಬ್ಬರು ಸಾಧಕ ಅಥವಾ ಸಾಧನೆಗೆ ಪೂರಕವಾಗಿರುವಂಥವ್ರು ಅಂತ ನೋಡುವಂಥ ವ್ಯವಸ್ಥೆ ಬಂದಿದೆ. ಗುರುವಿಗೆ ಎಲ್ಲೇ ಹೋದರೂ ಬೆಲೆ ಕೊಡುವಂಥವರು ಇದ್ದಾರೆ. ಆದರೆ ಈಗ ಏನಾಗಿದೆ, ಶಿಕ್ಷೆ ಮುಕ್ತವಾಗಿದೆ. ಆದ್ದರಿಂದ ನಾವು ನಮ್ಮ ಎಲ್ಲ ಸಹನೆಯನ್ನು ಸಹ ತಗೊಂಡು ಸವಾಲಾಗಿ ಸ್ವೀಕರಿಸಿ ನಾವು ಮಕ್ಕಳನ್ನು ತಿದ್ದಬೇಕಾಗಿದೆ. ಹಿಂದೆ ನಾವು ಬಾಲ್ಯದಲ್ಲಿದ್ದಾಗ ಹೇಗೆ ನಾವು ಪ್ರತಿಯೊಬ್ಬರು ದಿನಕ್ಕೊಂದು 4 ಪೆಟ್ಟಾರು ತಿನ್ಕೊಂಡೇ ನಾವು ಮುಂದುವರೆದವರು. ಆದರೆ ಈಗ ಅದೇನು ಅನಿವಾರ್ಯ ಅಂತ ಅಲ್ಲ, ಆದ್ರೆ ಆಗಿನ ಶಿಕ್ಷಣ ಪದ್ಧತಿ ಹಾಗಿತ್ತು. ಆಗಿನ ಕಾಲದಲ್ಲಿ ಅವರು ಕಣ್ಣು ಬಿಟ್ರೆ ನಾವು ಹೆದರ್ತಿದ್ವಿ, ಪೆಟ್ಟು ಆನಂತರ. ಹೌದು. ಈಗ ಮಕ್ಕಳಿಗೆ ಟೀಚರ್ಸ್ ಹತ್ರ ಹೆದರಿಕೆನೂ ಇಲ್ಲ.
ಹೆದರಿಕೆ ಏನು ಮುಖ್ಯ ಅಲ್ಲ, ಪ್ರೀತಿ ಇದ್ರೆ ಸಾಕು, ಪ್ರೀತಿ ವಿಶ್ವಾಸ ಇದ್ರೆ ಸಾಕು. ಅದನ್ನು ನಾವು ಸಾಧಿಸಬೇಕು, ಅದೇ ಒಂದು ಸವಾಲು. ಆಗಿಗೂ ಈಗಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ 30 ವರ್ಷದ ಶಿಕ್ಷಣ ಅಂದರೆ ಪ್ರಾರಂಭಿಕ 10 ವರ್ಷನೇ ಬೇರೆ ರೀತಿ, ಉಳಿದ 10 ವರ್ಷನೇ ಬೇರೆ ರೀತಿ, ಈಗಿನ 10 ವರ್ಷನೇ ಇನ್ನೊಂದು ರೀತಿಯಾಗಿ ಇದೆ. ನಿಜವಾಗ್ಲೂ ಅದು ಪ್ರತಿಯೊಂದಕ್ಕೂ ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಕೊರೋನಾ ಸಮಯದಲ್ಲಿ ಸ್ವಲ್ಪ ತುಂಬಾನೇ ಕಷ್ಟ ಆಯಿತು. ಆಗಲೂ ಸಹ ನಮ್ಮ ಶಾಲೆ ವಟಾರ ಶಾಲೆಗಳನ್ನು ನಡೆಸಿ ಮಕ್ಕಳನ್ನು ಮುಂದೆ ತರಕ್ಕೆ ನೋಡ್ತು. ನಾವು ಆ ವಟಾರ ಶಾಲೆ ಅಂಥೇಳಿ ಮಕ್ಕಳ ವಸತಿ ಗೃಹದ ಹತ್ರನೇ ಹೋಗಿ ನಾವು ದೂರದಲ್ಲಿ ಅವ್ರ ಹತ್ರ ಅಂತರವನ್ನು ನಾವು ಕಾಪಾಡ್ಕೊಂಡು ನಾವು ಅಲ್ಲಿ ಅವರಿಗೆ ಅಂದರೆ ಶಿಕ್ಷಣದಲ್ಲಿ ಹಿಂದೆ ಬೀಳದೇ ಇರೋ ಹಾಗೆ ನಾವು ಅವರನ್ನು ನೋಡ್ಕೊಂಡ್ವಿ. ನಿಜವಾಗ್ಲೂ ಅದು ಒಂದು ರೀತಿ ಸವಾಲಾಗಿತ್ತು. ಅದು ಆ ತೃಪ್ತಿನೂ ಇದೆ ನಮಗೆ. ಓಕೆ, ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ಇದು ಈ ರೀತಿಯಲ್ಲಿ ಮಹಿಳೆಯರನ್ನ ಕರೆಸಿ ಮಾತಾಡಿಸೋದು ಅಥವಾ ಅವರಲ್ಲಿರುವ ಆಸಕ್ತಿಯನ್ನು ನೀವು ಹೊರಹಾಕೋದು ಹಾಗೂ ಅವರಲ್ಲಿರೋ ಆಸಕ್ತಿಗೆ ನೀವು ಸಹ ಸ್ಫೂರ್ತಿದಾಯಕವಾಗಿ ಮಾತಾಡಿಸೋದು ಇದೆಯಲ್ಲ, ಈ ಥರದ ಸಂದರ್ಶನ ನಿಜವಾಗಲೂ ಮಹಿಳೆಯರಿಗೆ ಇದು ವರದಾನ ಅಂತ ಹೇಳ್ಬೋದು. ಮಹಿಳೆಯರಿಗೆ ಎಲ್ಲ ಕಡೆನೂ ಈ ರೀತಿಯ ಒಂದು ಸಂದರ್ಭ ಸಿಗಲ್ಲ. ತನ್ನಲ್ಲಿರುವಂಥ ಪ್ರತಿಭೆ ಹೇಳ್ಕೊಳ್ಳೋದಾಗಲಿ ಅಥವಾ ತಾನು ಮಾಡಿದ ಸಾಧನೆಗಳನ್ನು ಹೇಳ್ಕೊಳ್ಳೋದಾಗಲಿ ಸಂದರ್ಭಗಳು ಸಿಗಲ್ಲ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ನಿಜವಾಗ್ಲೂ ನಿಮ್ಮ ಚಾನಲ್ಗೆ ಧನ್ಯವಾದಗಳು. ವಿಜಯಲಕ್ಷ್ಮಿಯವರೇ, ಇಲ್ಲಿ ನೀವು ಶೃಂಗೇರಿಯಿಂದ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ವೃತ್ತಿಯ ಅನುಭವ, ಜೀವನಾನುಭವ ಎಲ್ಲವನ್ನೂ ಕೂಡ ನಮ್ಮ ವೀಕ್ಷಕರೊಂದಿಗೆ ಸುಂದರವಾಗಿ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದವನ್ನು ಅರ್ಪಿಸ್ತೀನಿ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.